ಶುಗರ್ ಪೇಷಂಟ್ಗಳಿಗೆ ಅಮೃತ ಈ ಹಣ್ಣು ಒಮ್ಮೆ ತಿಂದರೆ ಹೆಚ್ಚಾಗೋದೇ ಇಲ್ಲ ಸಕ್ಕರೆಯ ಮಟ್ಟ. ಪೇರಳೆ ಹಣ್ಣು ಮಧುಮೇಹ ರೋಗಿಗಳಿಗೆ ಅತ್ಯಂತ ಪರಿಣಾಮಕಾರಿ ಅಂತ ಪರಿಗಣಿಸಲಾಗುವ ಹಣ್ಣು. ಪೇರಳೆ ಹಣ್ಣಿನಿಂದ ಉತ್ಕರ್ಷಕ ನಿರೋಧಕಗಳು, ವಿಟಮಿನ್ ಸಿ, ಪೊಟ್ಯಾಷಿಯಂ ಹಾಗೆ ಫೈಬರ್ ಸಮೃದ್ಧವಾಗಿದೆ. ಇದು ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಿಸಲು ಕೂಡ ಸಹಾಯ ಮಾಡುತ್ತೆ. ಆಯುರ್ವೇದದಲ್ಲಿ ಪೇರಳೆ ಎಲೆಗಳನ್ನು ಔಷಧವಾಗಿ ಬಳಸಲಾಗುತ್ತೆ. ಮಧುಮೇಹಿ ರೋಗಿಯು ಪೇರಳೆ ಎಲೆಗಳನ್ನು ಸೇವಿಸೋದ್ರಿಂದ ಬಹಳಷ್ಟು ಪ್ರಯೋಜನಗಳನ್ನು ಕೂಡ ಪಡಿತಾರೆ. ಪೇರಳೆ ಎಲೆಗಳು ಮಧುಮೇಹದಲ್ಲಿ ಇನ್ಸುಲಿನ್ ಮಟ್ಟವನ್ನು ನಿಯಂತ್ರಿಸಲು ಕೂಡ ಸಹಾಯ ಮಾಡುತ್ತೆ. ಪೇರಳೆ ಎಲೆಗಳು ಫ್ಲೇವನಾಯ್ಡ್ ಮತ್ತು ಟ್ಯಾನಿನ್ಗಳು ಮತ್ತು ಪಾಲಿಫಿನೈಲ್ಗಳಂತಹ ಅಂಶಗಳನ್ನು ಒಳಗೊಂಡಿರುತ್ತೆ. ಇದು ಮಧುಮೇಹ ವಿರೋಧಿ ಗುಣಲಕ್ಷಣಗಳಲ್ಲಿ ಸಮೃದ್ಧವಾಗಿದ್ದು, ಮಧುಮೇಹವನ್ನ ಗುಣಪಡಿಸುವಲ್ಲಿ ಇದು ಬಹಳನೇ ಸಹಕಾರಿಯಾಗಿದೆ. ಹಾಗಾದ್ರೆ ಮಧುಮೇಹಿಗಳು ಪೇರಳೆ ಎಲೆಗಳಿಂದ ಚಹಾವನ್ನ ಕೂಡ ತಯಾರಿಸಿ ಕುಡಿಬಹುದು. ಅದು ಹೇಗೆ? ಇದು ಇನ್ಸುಲಿನ್ ಮಟ್ಟವನ್ನ ಕೂಡ ಸುಧಾರಿಸುತ್ತೆ. ಪೇರಳೆ ಎಲೆಗಳ ಚಹಾ ಮಾಡಲು 1 ಕಪ್ ನೀರಿಗೆ 5 ರಿಂದ 6 ಪೇರಳೆ ಎಲೆಗಳನ್ನ ಸೇರಿಸಿ ಕುದಿಸಿರಿ. ಈಗ ಅದನ್ನ ಫಿಲ್ಟರ್ ಮಾಡಿ ಕುಡಿಯಿರಿ. ಊಟದ ಬಳಿಕ ಅದನ್ನ ಕುಡಿತಾ ಇದ್ರೆ ಅದು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಮಧುಮೇಹ ರೋಗಿಗಳು ಬೆಳಿಗ್ಗೆ ಕೂಡ ಪೇರಳೆ ಎಲೆಯ ಚಹಾವನ್ನ ಕುಡಿಯಬಹುದು. ಈ ಚಹಾವನ್ನ ಕುಡಿಯೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸಲು ಇದು ಬಹಳನೇ ಪ್ರಯೋಜನಕಾರಿಯಾಗಿದೆ. ಇನ್ನು ಸ್ಥೂಲಕಾಯವನ್ನ ಕಡಿಮೆ ಮಾಡಲು ಕೂಡ ಪೇರಳೆ ಎಲೆಗಳನ್ನ ಬಳಸಲಾಗುತ್ತೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪೇರಳೆ ಎಲೆಗಳಿಂದ ತಯಾರಿಸಿದ ಚಹಾವನ್ನ ಕುಡಿಯೋದ್ರಿಂದ ಹೊಟ್ಟೆಯ ಕೊಬ್ಬು ಕಡಿಮೆ ಆಗುತ್ತೆ. ಇನ್ನು ಪೇರಳೆ ಎಲೆಯ ಚಹಾ ಮತ್ತು ಪೇರಳೆ ಹಣ್ಣು ರಕ್ತ ಪರಿಚಲನೆಗೂ ಕೂಡ ಸಹಾಯ ಮಾಡುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.